ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಒಬ್ಬರು ಹಿರಿಯ ಗುರುಗಳು ತಮ್ಮ ಶಿಷ್ಯನಿಗೆ ಬುದ್ಧಿವಾದವನ್ನು ಹೇಳಿರುವಂತಹ ಒಂದು ಸುಂದರವಾದ ಕಥೆಯನ್ನು ಕೇಳೋಣ. ಹಿರಿಯ ಗುರುಗಳು ಅವರಲ್ಲಿ ಅನೇಕ ಜನ ಶಿಷ್ಯರು ಶಿಷ್ಯವೃತ್ತಿಯನ್ನು ಮಾಡಿ ನಂತರದಲ್ಲಿ ತಮ್ಮ ತಮ್ಮ ಊರುಗಳಿಗೆ ತೆರಳಿ ಜೀವನವನ್ನು ನಡೆಸ್ಕೊಂಡಿದ್ರು. ಒಬ್ಬ ಹಳೆಯ ವಿದ್ಯಾರ್ಥಿಯ ಬಗ್ಗೆ ಬೇರೆಲ್ಲರೂ ಕೂಡ ಅಷ್ಟು ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರಲಿಲ್ಲ. ಆದರೆ ಗುರುಕುಲದಲ್ಲಿದ್ದಾಗ ಆತ ಅತ್ಯಂತ ಒಳ್ಳೆಯ ವಿಧೇಯ ವಿದ್ಯಾರ್ಥಿ ಅಂತ ಹೆಸರನ್ನು ಪಡೆದವನು. ಗುರುಗಳಿಗೆ ಆತನ ಬಗ್ಗೆ ಅತೀವ ಪ್ರೀತಿ ಇತ್ತು. ತನ್ನ ಶಿಷ್ಯನ ಬಗ್ಗೆ ಬೇರೆಯವರು ಬಿರು ಮಾತುಗಳನ್ನು ಬಿರು ನುಡಿಗಳನ್ನು ಹೇಳೋದನ್ನು ಕೇಳಿ ಗುರುಗಳಿಗೆ ಸ್ವಲ್ಪ ಬೇಸರವಾಯಿತು. ಶಿಷ್ಯನನ್ನು ನೋಡೋಣ ಅಂತ ಹೊರಟರು. ಉಳಿದೆಲ್ಲ ಆತನ ಮಿತ್ರರು ಹೇಳಿದ್ರು, ಆತ ತುಂಬ ಜಿಪುಣನಾಗಿದ್ದಾನೆ, ₹1 ಖರ್ಚು ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾನೆ ಅಂತ ಹೇಳಿದರು. ಶಿಷ್ಯನ ಮನೆಗೆ ಗುರುಗಳು ಹೋದರು. ಶಿಷ್ಯ ಗುರುಗಳನ್ನು ಯಥೋಚಿತವಾಗಿ ಉಪಚರಿಸಿದ. ಗುರುಗಳು ತಮ್ಮ ಶಿಷ್ಯನ ಎದುರು ತಮ್ಮ ಮುಷ್ಟಿಯನ್ನು ಗಟ್ಟಿಯಾಗಿ ಹಿಡಿದು, ಈ ರೀತಿ ಮುಷ್ಟಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೇ ಇದ್ದರೆ ಇದನ್ನು ಏನಂತ ಕರೀತಾರೆ ಅಂತ ಕೇಳಿದರು. ಶಿಷ್ಯ ಹೇಳಿದ, ಕೈಯ ಸಾಮಾನ್ಯ ಸ್ವಭಾವ ಮಡಿಸುವುದು ಹಾಗೂ ಬಿಡಿಸುವುದು ಎಲ್ಲವೂ ಇರುವಂತಹದ್ದು. ಗಟ್ಟಿಯಾಗಿ ಮುಷ್ಟಿಯನ್ನು ಕಟ್ಟಿಕೊಂಡೇ ಇದ್ದರೆ ಅದು ವಿಕಾರವಾಗುತ್ತದೆ ಅಂತ ಹೇಳ್ದ. ಅದೇ ಬಿಚ್ಚಿಕೊಂಡೇ ಇದ್ದರೆ ಏನಾಗಬಹುದು? ಬಿಚ್ಚಿಕೊಂಡಿರೋದು ಕೂಡ ಅದು ವಿಕಾರವೇನೆ. ಕೈಯನ್ನು ಮಡಿಸಿ ಬಿಡಿಸಿ ಮಾಡುವಂಥದ್ದೇ ಕೈಯ ಸಾಮಾನ್ಯ ಸ್ವಭಾವ ಅಂತ ಆತ ಹೇಳ್ದ. ನಾನು ಇದನ್ನೇ ನಿನಗೆ ಹೇಳೋದಕ್ಕೆ ಹೊರಟಿರೋದು. ಮುಷ್ಟಿಯನ್ನು ಗಟ್ಟಿಯಾಗಿಯೇ ಮಡಿಸಿದ್ರೆ, ಅಂದರೆ ತೀರಾ ಜಿಪುಣನಾಗಿದ್ದರೆ ಅದು ಕೂಡ ವಿಕಾರವಾಗತ್ತೆ. ತೀರಾ ಉದಾರಿಯಾಗಿ, ಅಂದರೆ ಕೈಯನ್ನು ಮಡಿಸದೇ ಇದ್ದರೂ ಕೂಡ, ಕೈಯನ್ನು ಹಿಡಿದುಕೊಳ್ಳದೇ ಇದ್ದರೂ ಕೂಡ ಅದೂ ವಿಕಾರವಾಗ್ತದೆ. ಕೈಯನ್ನು ಬೇಕಾದಲ್ಲಿ ಬಿಡಿಸಬೇಕು, ಬೇಕಾದಲ್ಲಿ ಮಡಿಸಬೇಕು. ಅದೇ ರೀತಿ ನಮ್ಮ ಸಂಪತ್ತನ್ನು ಬೇಕಾದಲ್ಲಿ ವಿನಿಯೋಗಿಸಬೇಕು, ಬೇಕಾದಲ್ಲಿ ಅದನ್ನು ತಡೆ ಹಿಡಿದು ಖರ್ಚು ಮಾಡಬೇಕು. ಈ ವಿವೇಚನೆಯನ್ನು ನಾವು ಹೊಂದಿರಬೇಕು ಅಂತ ಗುರುಗಳು ಹೇಳಿದ್ರಂತೆ. ಗುರುಗಳು ಹೇಳಿರುವಂತಹ ಮಾತು ಎಷ್ಟು ಸತ್ಯ ಅಲ್ವೇ? ವಿಪರೀತವಾಗಿ ಖರ್ಚು ಮಾಡೋದು ಕೂಡ ಸರಿಯಲ್ಲ. ಹಾಗಂತ ಅವಶ್ಯಕವಿದ್ದಲ್ಲಿ ಖರ್ಚು ಮಾಡದೇ ದುಡ್ಡನ್ನು ಕೂಡಿಡೋದು ಕೂಡ ಸರಿಯಾದದ್ದಲ್ಲ ಅಲ್ವಾ? ಧನ್ಯವಾದಗಳು.